ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮಕ್ಕಳಿಗೆ ಉನ್ನತ ಶಿಕ್ಷಣ ಒಟ್ಟಾರೆ ವಿದ್ಯಾರ್ಥಿನಿಯರ ಸಬಲೀಕರಣದ ಸಲುವಾಗಿ ಪ್ರತಿ ವರ್ಷ ವೃತ್ತಿಪರ ಪದವಿ, ಇತರೆ ಪದವಿ, ಉತ್ತಮ ಕೋರ್ಸ್ಗಳ ವಿದ್ಯಾಸಂಗ ಮಾಡಲಿರುವ ಹೆಣ್ಣು ಮಕ್ಕಳಿಗೆ ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಬೇಕು, ಅವರು ಉನ್ನತ ಶಿಕ್ಷಣದಲ್ಲಿ ಮುಂದುವರಿಬೇಕು, ಪದವೀಧರರಾಗಬೇಕು, ಉನ್ನತ ಶಿಕ್ಷಣ ಪಡ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಕೂಡ ಶೂದ್ರರಂತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥವ್ರು. ಹಾಗಾಗಿನೇ ಶಿಕ್ಷಣದಲ್ಲಿ ಹೆಚ್ಚು ಪದವಿಗಳನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತೀವಿ. ನ್ಯಾಷನಲ್ ಅವರೇಜ್ಗಿಂತ ಕಡಿಮೆ ಇರ್ತಕ್ಕಂಥ ವಿದ್ಯಾರ್ಥಿನಿಯರು, ಹೆಚ್ಚು ಜನರು ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಅದರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಪ್ರೇಮಿಯವರಿಗೆ ನಾನು ಸರ್ಕಾರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಒಂದು ಚಿಕ್ಕ ಬುಕ್ಲೆಟನ್ನು ಮಾಡಿದ್ದೀವಿ. ಏನೇನು ಸಾರ್ವಜನಿಕರಿಗೆ ಸೂಚನೆ ಇದೆ, ಟ್ರಾಫಿಕ್ ರೆಗ್ಯುಲೇಟರಿ ಇರ್ಬೋದು, ಬಂದೋಬಸ್ತ್ ಇರ್ಬೋದು, ಪ್ರೋಗ್ರಾಮ್ ಎಲ್ಲಿ ನಡೀತಾ ಇದೆ, ಮತ್ತು ಎಲ್ಲಿ ಬೇರೆ ಬೇರೆ ಅವ್ರಿಗೆ ಏನಾದರೂ ರೂಟ್ ಬೇಕಾಗಿತ್ತಂತಂದರೆ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಹೆಲ್ಪ್ ಬೇಕಾಗಿತ್ತಂದರೆ ಅದೆಲ್ಲ ಕೊಡೋಕ್ಕೆ ಒಂದು ನಾವು ನಮ್ಮ ಇಲಾಖೆಯಿಂದ ಸ್ಮಾಲ್ ಬುಕ್ಲೆಟ್ ಮಾಡಿ, ಇನ್ಫಾರ್ಮೇಟಿವ್ ಬುಕ್ಲೆಟನ್ನು ಸಹ ನಾವು ಪಬ್ಲಿಕ್ಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಡ್ರೋನ್ ಕ್ಯಾಮ್ರಾನ ನಾವು ಜಾಸ್ತಿ ಹೊರಗಡೆಯಿಂದ ತರಿಸ್ಕೊಂಡು ಪ್ರತಿಯೊಂದು ಬಂದೋಬಸ್ತಲ್ಲಿ ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡ್ಕೋತಾ ಇದ್ದೀವಿ. ಆ ಸಮಯದಲ್ಲಿ ಲಾ ಆ್ಯಂಡ್ ಆರ್ಡರ್ ನಮಗೆ ಇಂಪಾರ್ಟೆಂಟ್ ಸ್ಟೇಷನ್ ಉದಯಗಿರಿ ಇರ್ಬೋದು, ಮಂಡಿ ಇರ್ಬೋದು, ಬೈಲೇನ್ಸ್ಗಳಲ್ಲಿ ನಾವು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಏನಾದರೂ ಕಾಂಗ್ರಿಗೇಷನ್ ಆಗ್ತಾ ಇದೆ ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಇರುತ್ತೆ, ಸೊ ಡ್ರೋನನ್ನು ಸಹ ನಾವು ಸಲ ಬಳಕೆ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಲಾಸ್ಟ್ ಒಂದು ತಿಂಗಳಿಂದ ಪ್ರತಿಯೊಂದು ನಗರದಲ್ಲಿರೋ ಲಾಡ್ಜ್ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ. ಹೋಮ್ ಸ್ಟೇ ಇರ್ಬೋದು, ಬೇರೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಅದನ್ನು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಮುಂದಿನ 11 ದಿನಗಳು ಸಹ ಇಂಟೆನ್ಸಿವ್ ಆಗಿ ಅದನ್ನು ಚೆಕ್ ಮಾಡ್ತೀವಿ, ಅಲಾಂಗ್ ವಿತ್ AC ಚೆಕ್. ಪ್ರತಿ ಈ ರೈಲ್ವೆ ಸ್ಟೇಷನಲ್ಲೂ ಸಹ ನಾವು ಸಪ್ರೇಟಾಗಿ 24/7 ಅಂದರೆ 24/7 ಪೊಲೀಸ್ ವ್ಯವಸ್ಥೆ ಇರುತ್ತೆ. ಅಲ್ಲೂ ಸಹ ಹೆಲ್ಪ್ ಡೆಸ್ಕ್ ಇರುತ್ತೆ. ಅಲ್ಲೂ ಸಹ ಇನ್ಫಾರ್ಮೇಟಿವ್ ಏನಾದರೂ ಬೇಕಾಗಿದ್ದರೆ ನಮ್ಮ ಸಿಬ್ಬಂದಿ ಅಲ್ಲಿ ಇರ್ತಾರೆ. ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ಮದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂಡರಲ್ಲಿ 30,614 CCTV ಕ್ಯಾಮ್ರಾಗಳಿದೆ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ. ಅದು ನಮ್ಮ ಆ್ಯಪ್ಗೆ, ಪೊಲೀಸ್ ಆ್ಯಪ್ಗೂ ಸಹ ಕನೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ 200 ಜಾಸ್ತಿ CCTV ಕ್ಯಾಮ್ರಾನ ನಾವು ನಮ್ಮ ಮೈಸೂರು ಸಿಟಿಗೆ ಎಲ್ಲೆಲ್ಲಿ ಮೇನ್ ಫಂಕ್ಷನ್ ಇದೆ, ಚಾಮುಂಡಿ ಬೆಟ್ಟ ಇರ್ಬೋದು, ಇನ್ ರೂಟ್ ಇರ್ಬೋದು, ಪ್ಯಾಲೇಸಲ್ಲಿ ಇನ್ ಆ್ಯಂಡ್ ಅರೌಂಡ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಮೇನ್ ಜಂಕ್ಷನ್ಸ್ ರೋಡ್ಸಲ್ಲಿ CCTVನ ಈ ಸಲ ಜಾಸ್ತಿ ನಾವು ಹಾಕೊಂಡಿದ್ದೀವಿ.
ಮತ್ತು ತರಬೇತಿ ಕ್ಲಾಸ್ ಮುಗಿದ ಮೇಗೂ ಒಂದು ಕೆಲಸ ಕೊಡಮು, ಇಲ್ಲಾಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಕಲ್ತಿದ್ರೂ ಏನು ವೇಸ್ಟ್ ಆಗಲ್ಲ. ಅದು ನಮ್ಮ ವಿದ್ಯೆ ಇರ್ತದಲ್ಲ, ಅದು ನಾವು ಏನಾದರೂ ಮಾಡ್ಕೋಬೋದು. ಮನೆ ಬಟ್ಟೆ ಒಂದ್ರೇ ಎಷ್ಟೋ ಆಸರ ಆಗ್ತದೆ. ಹಂಗಾಗಿ ನಮ್ಗೆ ತುಂಬ ಖುಷಿ ಇದೆ. ಪ್ರತಿ 4 ತಿಂಗಳು ಆದಮೇಲೆ ಪ್ರತಿಯೊಬ್ಬರಿಗೂ 3,000 ಆಗ್ತೀವಿ ಅಂದಿದ್ದಾರೆ. ಅದು ಕೂಡ ಅನುಕೂಲ ಆಗಿದೆ ರೀ ನಮಗೆ. ಅದ್ರದ್ದೇನು ಅಷ್ಟೊಂದು ಇದಿಲ್ಲ ಅಂದ್ರೆ ನಮ್ಗೆ ಕಲಿಸ್ತಾ ಇದ್ದಾರಲ್ಲ ಫ್ರೀ ಸಂಗಟ, ಅದೊಂದು ಭಾಳ ಖುಷಿ ಇದೆ ರೀ ನಮ್ಗೆ. ಮನೆಯಲ್ಲಿ ಕುಂತಿದ್ದೀವಿ, ಇಲ್ಲಿ ಬಂದಮೇಲೆ ಎಲ್ಲ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ. ನಾವು ಹೊಲ್ಕೋಬೋದು, ಕಸ್ಟಮರ್ದು ಹೊಲಿದು ಅಮೌಂಟ್ ತೊಗೋತಾ ಇದ್ದೀವಿ. ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ. ಆರ್ಥಿಕವಾಗಿ ಸಬಲೀಕರಣವಾಗಿದ್ದೀವಿ. ಮತ್ತು ಮನೆಯಲ್ಲಿ ಸುಮ್ಮನೆ ಖಾಲಿ ಕೂಡ್ತಿದ್ವಿ, ಟೈಮ್ ವೇಸ್ಟ್ ಆಗ್ತಿತ್ತು. ಇಲ್ಲಿ ಬಂದು ಕಲಿತು ಉಪಯೋಗ ಆಗಿದೆ, ಜೀವನಕ್ಕೂ ಉಪಯೋಗ ಆಗಿದೆ ಮತ್ತು ಆರ್ಥಿಕವಾಗಿ ಮನೆಗೂ ಪರಿಸ್ಥಿತಿಗೂ ಅನುಕೂಲ ಆಗ್ತಿದೆ ಅಂತ. ಇಲ್ಲಿ ಎಲ್ಲ ಚೆಂದ ಕಲಿಸ್ತಿದ್ದಾರೆ. ಇಲ್ಲಿ ಮುಂದಕ್ಕೆ ಆಮೇಲೆ ಇದು ಸಿಕ್ಕರೆ ಮುಂದಕ್ಕೆ ಕಲಿಸ್ತೀನಿ ಅಂತ ಅಂದಿದ್ದಾರೆ. ಆಮೇಲೆ ಇಲ್ಲೇ ಜಾಬ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆ ಸಲಕ್ಕೆ ಬಂದ ಕೇಶಿಂದ ಇಲ್ಲಿ ಕಲಿಯಕ್ಕಂತೀವಿ. ಇಲ್ಲೆಲ್ಲ ಮನೆಗೆ ನಾವು ಕಲಿಯಕ್ಕಂತೀವಿ. ಇಲ್ಲಿ ಬಂದ ಕೇಶಿನ್ನು ಚೆಂದ ಕಲಿಯಕ್ಕಂತೀವಿ. ಮುಂಜಾನೆ 10 ಗಂಟೆ ಬಂದ ಕೇಶಿಂದ 1 ಗಂಟೆಗೆ ಹೋಗ್ತೀವಿ. ಆಮೇಲೆ ಇಲ್ಲಿ ಎಲ್ಲ ಮೇಡಮ್ದವ್ರು ಚೆಂದ ಕಲಿಸ್ತಾರೆ, ಚೆಂದ ಎಲ್ಲ ಹೇಳಿಕೊಡ್ತಾರೆ, ಎಲ್ಲ ಚೆಂದ ಅರ್ಥ ಆಗೋಂಗೆ ಹೇಳಿಕೊಡ್ತಾರೆ. ಮಾಡಬೇಕಾದ್ರೆ ಬೆಳಗ್ಗೆ 3 ಗಂಟೆ ಮತ್ತು ಮಧ್ಯಾಹ್ನ ಅವಧಿಗೆ 3 ಗಂಟೆ ಟೈಮ್ ಕೊಡ್ತಾಯಿದ್ವಿ. ಆ 3 ಗಂಟೆಯಲ್ಲೂ ಕೂಡ ಬ್ಯಾಚ್ಗಳನ್ನು ಮಾಡಿದ್ದೀವಿ. 1 ತಾಸು ಥಿಯರಿ ಕೊಡ್ತೀವಿ, ಇನ್ನೊಂದು ತಾಸು ಪ್ರಾಕ್ಟಿಕಲಿ ಕೊಡ್ತೀವಿ, ಇನ್ನೊಂದು ತಾಸು ಯಾರಾದರೂ ಮತ್ತು ಅದರಲ್ಲಿ ಇವತ್ತು ಮಾಡಿರುವಂಥ ವರ್ಕನ್ನು ಡೆಮೋ ಮಾಡ್ತಿದ್ರೆ ಅದನ್ನು ಕೂಡ ತೋರಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ವಿ. ಹಾಗೂ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಈಗ ಫ್ಯಾಷನ್ ಡಿಸೈನ್ ಜಾಸ್ತಿ ಇದೆ. ಹಳೆಯ ಕಾಲದ ಬಟ್ಟೆಗೂ ಈಗಿನ ಕಾಲದ ಬಟ್ಟೆಗೂ ತುಂಬ ವ್ಯತ್ಯಾಸ ಇರೋದರಿಂದ ಸುಮಾರು ವರ್ಷಗಳಿಂದ ನಾವು ಟೈಲರಿಂಗ್ ಮಾಡ್ತಾ ಇರೋದು. ಇತ್ತೀಚಿನ ದಿನಮಾನಗಳಲ್ಲಿ ಏನು ಟ್ರೆಂಡ್ ಇದೆಯಲ್ಲ ಅದನ್ನು ಕೂಡ ನಾವು ಇಲ್ಲಿರುವಂಥ ಟ್ರೈನರ್ಸಿಗೆ ಹೇಳ್ಕೊಡ್ತಾ ಇದ್ದೀವಿ. ಈ ಹೆಣ್ಮಕ್ಳುಗಳನ್ನ ಮೊಬಿಲೈಸ್ ಮಾಡೋದಕ್ಕಾಗಲಿ, ನಾವು ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸೋದಕ್ಕೆ ಅವರು ಕೂಡ ತುಂಬ ಸಹಾಯವನ್ನು ಮಾಡಿರ್ತಾರೆ. ಇದರೊಟ್ಟಿಗೆ ನಾವು ಇಲ್ಲಿ ತರಬೇತಿದಾರನ ಯಾರನ್ನ ತೊಗೊಂಡಿದ್ದೀವಿ, ಮಾಸ್ಟರ್ ಟ್ರೈನರ್ಸ್ ಅಂತ ಏನಿದ್ದಾರೆ, ಅವರು ಕೂಡ ಸ್ಥಳೀಯವಾಗಿಯೇ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಅವರು ಎಲ್ಲರೂ ಕೂಡ ಮಿನಿಮಮ್ ಒಂದು 15 ವರ್ಷ ಈ ಥರ ಮಾರುಕಟ್ಟೆ ಆಧಾರಿತ ಸೆಲ್ಫ್ ಎಂಪ್ಲಾಯ್ಡ್ ಟೈಲರಿಂಗಲ್ಲಿ ತರಬೇತಿ ನೀಡಿ ಅವರು ಅನುಭವ ಇರೋ ಅಂಥವರು. ಸೊ ಹಾಗಾಗಿ ಇಲ್ಲಿನ ಹೆಣ್ಮಕ್ಳಿಗೆ ಅವರು ಕನೆಕ್ಟ್ ಆಗಲಿಕ್ಕೆ, ಈ ತರಬೇತಿ ನೀಡಲಿಕ್ಕೆ ಮತ್ತು ತರಬೇತಿಯ ನಂತರ ಅವರ ಸುಸ್ಥಿರ ಜೀವನಕ್ಕೆ ಇದು ಎಲ್ಲ ರೀತಿಯಿಂದಲೂ ಸಹಾಯ ಆಗುತ್ತೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ಹೇಳಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡೋಕ್ಕೆ ಬರಲ್ಲ ಮತ್ತು ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.